ಲೋಕಸಭಾ ಚುನಾವಣೆ ಬಳಿಕ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾರೆ ಅನ್ನೋ ಮಾತು ಕೂಡ ಚರ್ಚೆ ಆಗ್ತದೆ. ಅದೆಲ್ಲ ಊಹಾಪೋಹಗಳು. ಆ ರೀತಿ ಏನೂ ಇಲ್ಲ. ನಮ್ಮ ಸರ್ಕಾರ 5 ವರ್ಷಗಳು ಕೂಡ ತನ್ನ ಅವಧಿಯನ್ನು ಪೂರೈಸುತ್ತೆ. 5 ವರ್ಷನೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ನಿಮ್ಮ ಅಭಿಪ್ರಾಯ? ಅದು ನನ್ನ ನಂಬಿಕೆ. ಹೌದು. ಡಿಕೆಶಿ ಬೆಂಬಲಿಗರು ಕೆಲವು ಶಾಸಕರು ಅವ್ರು ಆಗ್ತಾರೆ 2 ವರ್ಷ ಮತ್ತೆ ಸಂಪುಟ ಎಲ್ಲ ಸರ್ಕಾರ ಇದ್ದಾಗಲೂ ಕೂಡ ಆ ರೀತಿ ಇದ್ದೇ ಇರುತ್ತೆ. ಇವಾಗ BJP ಸರ್ಕಾರ ಇದ್ದಾಗಲೂ ಕೂಡ ಎಷ್ಟೋ ಜನ ಮುಖ್ಯಮಂತ್ರಿಗಳ ಇರ್ತಿದ್ರು. ಅವ್ರ ಬೆಂಬಲಿಗರು ಕೂಡ ಮಾತನಾಡ್ತಾರೆ. ಬಟ್ ಒಂದು ಸ್ಥಿರವಾದ ಸರ್ಕಾರ ಕೊಡಬೇಕಾಗಿರೋಂಥದ್ದು ಎಲ್ಲ ಪಕ್ಷಗಳ ಜವಾಬ್ದಾರಿ. ನಮ್ಮ ಪಕ್ಷ ಕೂಡ, ಕಾಂಗ್ರೆಸ್ ಪಕ್ಷ ಕೂಡ ಅದಕ್ಕೆ ಬದ್ಧವಾಗಿದೆ. ಮತ್ತೊಮ್ಮೆ ಈ ಅವಧಿಯನ್ನು ಸಿದ್ದರಾಮಯ್ಯ ಪೂರೈಸ್ತಾರೆ ಅಂತ ನಿಮ್ಮ ನಂಬಿಕೆ? ಹೌದು, ನನ್ನ ನಂಬಿಕೆ ಅದೇ. ಲೋಕಸಭಾ ಚುನಾವಣೆ ಬಳಿಕ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾರೆ ಅನ್ನೋ ಮಾತು ಕೂಡ ಚರ್ಚೆ ಆಗ್ತದೆ. ಅದೆಲ್ಲ ಊಹಾಪೋಹಗಳು. ಆ ರೀತಿ ಏನೂ ಇಲ್ಲ. ನಮ್ಮ ಸರ್ಕಾರ 5 ವರ್ಷಗಳು ಕೂಡ ತನ್ನ ಅವಧಿಯನ್ನು ಪೂರೈಸುತ್ತೆ. 5 ವರ್ಷನೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ನಿಮ್ಮ ಅಭಿಪ್ರಾಯ? ಅದು ನನ್ನ ನಂಬಿಕೆ. ಹೌದು. ಡಿಕೆಶಿ ಬೆಂಬಲಿಗರು ಕೆಲವು ಶಾಸಕರು ಅವ್ರು ಆಗ್ತಾರೆ 2 ವರ್ಷ ಮತ್ತೆ ಸಂಪುಟ ಎಲ್ಲ ಸರ್ಕಾರ ಇದ್ದಾಗಲೂ ಕೂಡ ಆ ರೀತಿ ಇದ್ದೇ ಇರುತ್ತೆ. ಇವಾಗ BJP ಸರ್ಕಾರ ಇದ್ದಾಗಲೂ ಕೂಡ ಎಷ್ಟೋ ಜನ ಮುಖ್ಯಮಂತ್ರಿಗಳ ಇರ್ತಿದ್ರು. ಅವ್ರ ಬೆಂಬಲಿಗರು ಕೂಡ ಮಾತನಾಡ್ತಾರೆ. ಬಟ್ ಒಂದು ಸ್ಥಿರವಾದ ಸರ್ಕಾರ ಕೊಡಬೇಕಾಗಿರೋಂಥದ್ದು ಎಲ್ಲ ಪಕ್ಷಗಳ ಜವಾಬ್ದಾರಿ. ನಮ್ಮ ಪಕ್ಷ ಕೂಡ, ಕಾಂಗ್ರೆಸ್ ಪಕ್ಷ ಕೂಡ ಅದಕ್ಕೆ ಬದ್ಧವಾಗಿದೆ. ಮತ್ತೊಮ್ಮೆ ಈ ಅವಧಿಯನ್ನು ಸಿದ್ದರಾಮಯ್ಯ ಪೂರೈಸ್ತಾರೆ ಅಂತ ನಿಮ್ಮ ನಂಬಿಕೆ? ಹೌದು, ನನ್ನ ನಂಬಿಕೆ ಅದೇ.